ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ ಎಪಿಸೋಡ್ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡೋದು ತಿಳಿಸೋದು ಮರಿಬೇಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಗೈಸ್, ನೆನ್ನೆ ಎಪಿಸೋಡು ನಿಮ್ಗೆ ಗೊತ್ತಿರೋ ಹಾಗೆ ಏನು ಒಳಗಡೆ ನಡೀತೋ ಶನಿವಾರದ ಸ್ಯಾಟರ್ಡೇ ವಿತ್ ಸುದೀಪ ಸರ್ದು ಕಾರ್ಯಕ್ರಮ ನಡೀತಲ್ಲ, ಸೊ ಅಲ್ಲಿಂದ ತಗೊಳುತ್ತೆ. ಸೊ ಅಲ್ಲಿ ಏನಂತಂದರೆ ಸ್ವಲ್ಪ ಜನ ಅಲ್ಲಲ್ಲೇ ಮಾತಾಡ್ಕೊತಾ ಇರ್ತಾರೆ, ಏನಾಯಿತು ಎತ್ತ ಕತೆ. ಆ್ಯಂಡ್ ಹನುಮಂತನಿಗೂ ಕೂಡ ಲೈಕ್ ಧನರಾಜ್ ಅವ್ರು ಹೇಳ್ತಾ ಇರ್ತಾರೆ, ನೀನು ಅದೇ ಲೆಂತಿ ಆನ್ಸರ್ಸ್ ಕೊಡಬೇಕು, ಮತ್ತೆ ಕಳಪೆ ಕೊಡಬೇಕಾದ್ರೆ ಒಬ್ಬರಿಗೆ ಕೊಡಬೇಡ ಪರ್ಟಿಕ್ಯುಲರ್ ಆಗಿ. ಸೊ ರೀಸನ್ ಸ್ವಲ್ಪ ಲೆಂತ್ ಆಗಿರಲಿ, ಬಟ್ ಬೇರೆ ಬೇರೆಯವ್ರನ್ನೂ ಕೂಡ ಕಳಪೆ ಕೊಡ್ಬೋದು ಅಂತ ಮಾತಾಡ್ಕೊತಾ ಇದ್ರು ಇಲ್ಲಿ. ಅವ್ರು ಅದಕ್ಕೆ ಇಲ್ಲ, ನಾನು ಕಳಪೆನ ಮಂಜು ಕೊಟ್ಟಿದ್ದೀನಿ, ನನಗೇನು ನಾನು ಆಡ್ತಾ ಇದ್ದೀನಿ, ಬಾರ ನೀನು ತಲೆ ಕೆಡ್ಸ್ಕೊಂಬಿಡ ಅಂತ ಬಾಹುಲಿ ಅಂತ ಅವರು. ಆ್ಯಂಡ್ ಇನ್ನೊಂದು ಕಡೆ ಚೈತ್ರ ಕುಂದಾಪುರ ಅವರು ಐಶ್ವರ್ಯ ಅವರು ಮತ್ತೆ ಶಿಶಿರ್ ಅವರ ನಡುವೆ ಒಂದು ಸ್ವಲ್ಪ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಯಾಕಂದರೆ ಐಶ್ವರ್ಯ ಅವರು ಲೈಕ್ ಶಿಶಿರ್ ಹತ್ರ ಹೇಳ್ಕೊತಾ ಇರ್ತಾರೆ, ನನ್ನ ಸುದೀಪ್ ಸರ್ ಮಾತಾಡ್ಸಿಲ್ಲ, ಮೇ ಬಿ ನನಗೆ ಗೊತ್ತಾಗಿದೆ, ನಾನೇ ಹೋಗ್ತೀನೇನೋ ಅಂತಂತಾರೆ. ಆ ಥರ ಎಲ್ಲ ಏನೂ ಇಲ್ಲ, ನಾವು ನೀನು ಲಾಸ್ಟ್ ವೀಕ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ಯಾ, ನಾವೆಲ್ಲ ಒಂದು ಸ್ವಲ್ಪ ತಪ್ಪು ಮಾಡಿದ್ವಿ, ಅದಕ್ಕೆ ನಮ್ಮ ಹತ್ರ ಮಾತ್ರ ಮಾತಾಡಿದ್ರು ಅಂತ ಕೂಡ ಹೇಳ್ತಾರೆ. ಸೊ ಇದರ ನಡುವೆ ಏನಾಗುತ್ತೆ, ಭವ್ಯಗೌಡ ಅವರು ಮತ್ತೆ ತ್ರಿವಿಕ್ರಮ್ ಅವರು, ಸೊ ಇಬ್ರು ಕುತ್ಕೊಂಡು ಅವ್ರದ್ದೇ ಏನೋ ಸ್ವಲ್ಪ ಒಳ್ಳೆ ಬ್ರೇಕಪ್ ರೀತಿ ನಡೀತಾ ಇದೆ ಅಂತ ಹೇಳ್ಬೋದು. ಅಂದರೆ ಅವರು ಹಿಂಟ್ಗಳು ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದು ರೇಂಜಿಗೆ ಕ್ಲಾಸ್ ತೊಗೊಂಡ್ಬಿಟ್ಟಿದ್ರಲ್ಲ ತ್ರಿವಿಕ್ರಮ್ ಅವರಿಗೆ, ಅದು ಬೇಜಾರಾಗಿ ಅವರು ಭವ್ಯ ಅವ್ರ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ರು. ಸೊ ಅದು ಬೇರೆ ಕ್ವಶನ್ಗಳು ಬಂದಿದ್ದಾರೆ, ಅವ್ರ ನೆರಳಲ್ಲಿ ನೀವು ಇರ್ತೀರಾ ಅಂತ ಒಂದು ಕ್ವಶನ್. ಆಕ್ಚುಲಿ ಇಲ್ಲಿ ಅವ್ರು ಮಾತಾಡೋದಕ್ಕಿಂತ ಭವ್ಯಗೌಡ ಅವ್ರದೇ ಅವ್ರು ಲೈಕ್ ಹೇಳ್ಕೊಂತಾ ಇದ್ರು, ಈ ಥರ ಆಗ್ತಾ ಇದೆ, ಏನು ಮಾಡೋದು, ಏನು ಎತ್ತಕತೆ ಅಂತ. ನಿನ್ಗೆ ಹಂಗೆ ಅನ್ನಿಸ್ತಾ ಇದೆ ಅಂತ ಅಂದಾಗ ನೀನು ಒಂದು ಕೆಲಸ ಮಾಡು, ಸಪ್ರೇಟ್ ಆಗಿರೋ, ಬೆಳಗ್ಗೆ ಹೆಂಗೆ ಸಿಗ್ತಿ ಎಲ್ಲರ ಹತ್ರ ಮನೆಯವ್ರು ಹೆಂಗಿರ್ತೀವಿ ಹೇಳೋ, ನೈಟ್ ಗುಡ್ ನೈಟ್ ಹೇಳೋ, ಊಟ ಮಾಡೋದು ಬಂದ್ರೆ ಏನೋ ಪಾಯಿಂಟ್ಸ್ ಇದ್ರೆ ಶೇರ್ ಮಾಡು, ನಾವು ಬೇಕಾದ್ರೆ ಡಿಸ್ಕಸ್ ಮಾಡೋಣ ವೀಕೆಂಡಲ್ಲಿ ಅಂತ ಹೇಳ್ತಾರೆ. ಸೊ ಅದು ಬಿಟ್ಟರೆ ಏನು ಮಾಡೋದು ಬೇಡ, ಅವಾಗ ನಾನು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾರೆ, ನಾವು ಎದ್ದು ಹೋಗು ಅಂತ ಹೇಳ್ತಾರೆ. ಅಂದರೆ ಇಬ್ಬರು ಇಷ್ಟ ಇರಲ್ಲ, ಸುಮ್ಮನೆ ಅವ್ರಿಗೇನೋ ತಲೆಯಲ್ಲಿ ಹುಳ ಯೋಚನೆ ಇರುತ್ತಲ್ವಾ, ಇವರು ತಲೆ ಹುಳ ಬಿಡ್ತಾ ಇರ್ತಾರೆ ಅವಾಗ. ಸೊ ಎರಡು ಸರಿಯಿಂದ ಲೈಕ್ ಇದಾಯ್ತು ಅಂತ ಹೇಳ್ಬೋದು. ಬಟ್ ಈ ಮಧ್ಯದಲ್ಲಿ ನಮ್ಮ ಮೋಕ್ಷಿತ್ ಅವ್ರು ಏನು ಮಾಡ್ತಾರೆ, ಶಿಶಿರ್ ಅವ್ರ ಜೊತೆ ಲೈಕ್ ರೂಮಲ್ಲಿ ಮಾತಾಡ್ತಿರ್ತಾರೆ. ಏನಂತ ಅಂತಂದ್ರೆ ಲೈಕ್ ಈಗ ತ್ರಿವಿಕ್ರಮ್ ಅವರು ಏನು ಅವ್ರ ಬಗ್ಗೆ ಏನು ಒಪಿನಿಯನ್ ಕ್ರಿಯೇಟ್ ಆಗಿದೆ, ನನಗೆ ಅವ್ರ ಬಗ್ಗೆ ಲೈಕ್ ಬ್ಯಾಡ್ ಒಪಿನಿಯನ್ ಆಗಿ ನನಗೆ ಬೇರೆ ಲೈಕ್ ಒಳ್ಳೆ ಒಪಿನಿಯನ್ನೇ ಬರ್ತಾರ ನನಗೆ ಅವ್ರ ಮೇಲೆ. ಸೊ ಇದು ಬೇರೆಯವ್ರು ತುಂಬಿರೋದಕ್ಕ ಇಲ್ಲ ಅಂತಂದ್ರೆ ನನಗೆ ನಾನು ಪರ್ಸ್ನಲಾಗೂ ಕೂಡ ನೋಡಿದ್ದೀನಿ, ಎಷ್ಟೊಂದು ಸತಿ ಅದರ ಮಾಡಿದ್ದಾರೆ, ನಮ್ಮ ಮುಂದೆ ಮಾತಾಡಿ ಹಿಂದೆ ಒಂದು ಮಾತಾಡ್ತಿರ್ತಾರೆ, ಅದು ಇದು ಅಂತೆಲ್ಲ ಹೇಳ್ತಾರೆ. ಸೊ ಇದರಲ್ಲಿ ಎಲ್ಲಿ ಬೇರೆಯವರೆಲ್ಲ ಟಾಪಿಕ್ ತೊಗೊಂಡ್ರೆ ಬೇರೆ ಯಾರು ಕೂಡ ಬೇರೆಯವ್ರ ಬಗ್ಗೆ ಮಾತಾಡ್ತಾರಲ್ಲ, ಇಲ್ಲಿ ಮೋಕ್ಷಿತ್ ಅವ್ರು ಮಾತ್ರ ತ್ರಿವಿಕ್ರಮ್ ಬಗ್ಗೆನೇ ಯಾವಾಗಲೂ ಮಾತಾಡ್ತಾರೆ. ಹೋಗಿ ಬಂದು ಮೂಗಿ ಕೆಣಕರು ಅಂತ ಅವರು ತ್ರಿವಿಕ್ರಮ ಮತ್ತೆ ಉಗ್ರ ಮಂಜು ಗೌತಮಿ ಅವ್ರ ಟಾಪಿಕ್ ಬಿಟ್ಟರೆ ಬೇರೆ ಮಾತಾಡಲ್ಲ ಅವರು. ಬೇರೆ ಮಾತೇ ಇಲ್ಲ ಅವ್ರ ಹತ್ರ. ಬೇರೆ ಏನು ಹೊರಗಡೆ ಮಾತಾಡೋದು, ಒಂದು ಏನೋ ಎಂಟರ್ಟೈನ್ಮೆಂಟ್ ಕೊಡೋಣ ಅನ್ನೋದಿಲ್ಲ. ಅವ್ರ ಬಗ್ಗೆ ಇವ್ರು ಮಾತಾಡೋದು, ಇವ್ರ ಬಗ್ಗೆ ಅವ್ರು ಮಾತಾಡೋದು. ಇವ್ರು ಇವನ್ ನಾವು ತ್ರಿವಿಕ್ರಮ ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿ. ತ್ರಿವಿಕ್ರಮ್ ಅವರು ಜಾಸ್ತಿ ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ ಇವಾಗ, ಇತ್ತೀಚೆಗೆ ಉಗ್ರ ಮಂಜು ತಲೆ ಕೆಡ್ಸ್ಕೊಂತಾರ. ಇಲ್ಲಿ ಮೋಕ್ಷಿತ್ ಅವ್ರ ಪಾಪ ಅವ್ರಿಗೆ ಅವ್ರದೇ ಟಾಪಿಕ್, ಬೇರೆ ಇನ್ನೇನು ಇಲ್ಲ. ಇಲ್ಲಿ ಶಿಶಿರ್ ಅವರು ಏನೋ ಕೋಲೆ ಬರ್ಸ್ಕೊಂತಾರೆ, ಅವ್ರು ಹೇಳಿದಾಗೆಲ್ಲ ಹ್ಞೂ ಅಂತ ತಲೆ ಆಡ್ಸ್ತಾ ಕೂತಿರ್ತಾರೆ ಅಷ್ಟೇ ಇಲ್ಲಿ. ಸೊ ಅದಕ್ಕೋಸ್ಕರ ನಿಮ್ಗೆ ಅನ್ಸುತ್ತೆ ಗೈಸ್, ಯಾವಾಗಲೂ ಲೈಕ್ ಮೋಕ್ಷಿತ್ ಅವರು ತ್ರಿವಿಕ್ರಮ್, ಉಗ್ರ ಮಂಜು ಹಾಗೂ ಗೌತಮ್ ಮಾತಾಡ್ತಿರ್ತಾರ, ಅದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಲೈಕ್ ಉಗ್ರ ಮಂಜು ಮತ್ತೆ ಗೌತಮಿ ಅವರು ಕೂಡ ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಸೊ ಇದಕ್ಕೂ ಮುಂಚೆ ಏನಾಗಿರುತ್ತೆ, ಗೋಲ್ಡ್ ಸುರೇಶ್ ಅವರು ಮತ್ತೆ ಉಗ್ರ ಮಂಜು ಅವರು ಒಂದು ಸಣ್ಣ ಜಗಳ ಮಾಡ್ಕೊಂಡಿರ್ತಾರೆ. ಏನಂತಂದ್ರೆ ಈ ಗೋಲ್ಡ್ ಸುರೇಶ್ ಅವರು ಯಾವಾಗಲೂ ಡ್ರಿಪ್ ಸಾಕ್ಸ್ ಗಳಕ್ಕೆ ಲೈಕ್ ಕನ್ಫೆಷನ್ ರೂಮ್ ಅಲ್ಲಿ ಯಾವಾಗಲೂ ಹೋಗ್ತಾ ಇರ್ತಾರೆ ಅಂತ. ಅದೇ ರೀಸನ್ ಕೊಡ್ತಿರಲ್ಲ, ನಮ್ಗೆ ಹುಷಾರಿಲ್ದಿರೋದೇ ಒಂದು ರೀಸನ್ ಅಂತ ಹೇಳ್ಬಿಟ್ಟು ನಾನೆಲ್ಲೋ ಹೇಳ್ದೆ, ಸುದೀಪ್ ಸರ್ ಹೇಳಿದ್ರಲ್ಲ, ಅದು ಆಕ್ಚುಲಿ ಅದು ಮುಖ್ಯಾಂಶಗಳು ಕಣ ನೀನು ಅಂತ ಜೋರಾಗಿ ಸ್ವಲ್ಪ ಗದರುತ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕಾನ್ವರ್ಸೇಷನ್ ಮತ್ತೆ ಗೌತಮಿ ಮತ್ತೆ ಉಗ್ರ ಮಂಜು ಸ್ಟಾರ್ಟ್ ಮಾಡ್ಕೊಂತಾರೆ. ಆಮೇಲೆ ಇವ್ರು ಹೇಳ್ತಾರೆ, ಅದೇ ಸೆನ್ಸಿಟಿವ್ ಟಾಪಿಕ್ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗ್ಬಾರ್ದಾಗಿತ್ತು, ಸೊ ಮಾತಾಡಿ ತಪ್ಪಾಯ್ತು, ನಾನು ಅವ್ರಿಗೆ ಹೇಳಕ್ಕೂ ಟ್ರೈ ಮಾಡಿದೆ, ಬಟ್ ಇವರು ಮಾತಾಡಿದ್ರು. ಅಂದ್ರೆ ಅದು ಸೆನ್ಸಿಟಿವ್ ಟಾಪಿಕ್ ಆಕ್ಚುಲಿ. ಹೌದು, ಬಿಗ್ ಬಾಸ್ ಮನೆಯಿಂದ ಯಾರನ್ನ ಆಚೆ ಹೋಗ್ಬೇಕು ಅಂತ ಅವ್ರು ಆಲ್ರೆಡಿ ಡಿಸೈಡ್ ಮಾಡಿರ್ಬೇಕಾರೆ ಇವ್ರುಗಳ ಮನೆಯಲ್ಲಿ ಒಂದು ಲಕ್ ಅದು ಆಕ್ಚುಲಿ. ಇವ್ರು ಉಳ್ಕೊಂಡಿದ್ದಾರಲ್ಲ ಗುರು, ಇವ್ರು ಖುಷಿ ಪಡ್ಬೇಕು. ಇದು ತ್ರಿವಿಕ್ರಮ್ ಅವ್ರದ್ದು ಲೈಕ್ ಎಡವಟ್ಟೆ ಎತ್ ಕಾಣಿಸ್ತು ಅಂತಾನೆ ಹೇಳ್ಬೋದು. ಸೊ ಗೌತಮಿ ಅವರು ಅದನ್ನೇ ಮಾತಾಡ್ತಾರೆ ಉಗ್ರ ಮಂಜು ಅವ್ರ ಜೊತೆ. ಸೊ ಇದೆಲ್ಲ ಆಗುತ್ತೆ. ಇದಾಗಿದ ತಕ್ಷಣನೇ ನೆಕ್ಸ್ಟ್ ನಮ್ಮ ಸುದೀಪ್ ಸರ್ ಎಂಟ್ರಿ ಕೊಡಕ್ ಮುಂಚೆನೇ ನಮ್ಮ ಮ್ಯಾಕ್ಸ್ ಫಿಲಮ್ದು ಟೀಸರ್ ಬಿಡ್ತಾರೆ ಗುರು. ಗೈಸ್, ಮ್ಯಾಕ್ಸ್ ಮೂವಿಗೆ ಯಾರು ವೆಯ್ಟ್ ಮಾಡ್ತಾ ಇದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಒಟ್ನಲ್ಲಿ ಉಗ್ರ ಮಂಜು ಅವರು ಪೊಲೀಸ್ ಆಗಿ ಕಾಣಿಸ್ಕೊಂತಾ ಇದಾರೆ, ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ಕೊಂತಾ ಇದಾರೆ ಗುರು, ಕ್ಲೀನ್ ಶೇವ್ ಮಾಡ್ಕೊಂಡು. ನಿಮ್ಗೆ ಅನಿಸ್ತು ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದಾಗಿದ್ ನೆಕ್ಸ್ಟ್ ಕಿಚ್ಚ ಸುದೀಪ್ ಸರ್ ಬರ್ತಾರೆ. ಕಿಚ್ಚ ಸುದೀಪ್ ಸರ್ ಸಖತ್ತಾಗಿ ಕಾಣಿಸ್ತಿರ್ಬೇಕು. ಆಕ್ಚುಲಿ ನನಗೆ ಅವರ ಡಿಸೈನ್ ಇಷ್ಟ ಆಯ್ತು ಆಕ್ಚುಲಿ, ಕ್ರೀಮ್ ಕಲರ್. ಸೊ ಇದೆಲ್ಲ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಒಂದು ಕಾನ್ವರ್ಸೇಷನ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಒಂದು ಫನ್ ಆಕ್ಟಿವಿಟಿ ಏನಪ್ಪ ತುಂಬಾ ಚೆನ್ನಾಗಿದೆ ನನಗೆ ಅನ್ಸಿದ್ದು ಅಂತಂದ್ರೆ, ಏನ್ ಈ ಬಲೂನ್ ಈಲಿಯಂ ಬಲೂನ್ ನ ಒಳಗಡೆ ತಗೊಂಡು ಒಂದು ವಾಯ್ಸ್ ನ ಕೊಡ್ಬೇಕು, ಡೈಲಾಗ್ಗಳಿರೋದು. ಸೊ ಇದರಲ್ಲಿ ಆಕ್ಚುಲಿ ಭವ್ಯಗೌಡ ಅವ್ರಿಗಂತೂ ಸಖತ್ತಾಗಿ ಕಾಲ್ ಹೇಳಿದ್ರು, ಅಂಡ್ ಮೋಕ್ಷಿತ್ ಅವ್ರಿಗಂತೂ ಇನ್ನೂ ಚೆನ್ನಾಗಿ ಕಾಲ್ ಹೇಳಿದ್ರು. ಅರ್ಥ ಆಯ್ತಾ, ಅದನ್ನ ಇನ್ನೊಂದ್ಸತಿ ಪ್ರಾಕ್ಟೀಸ್ ಮಾಡ್ತಾರೆ, ಚೆನ್ನಾಗಿ ಹೇಳ್ತೀರಾ ನೀವು ಅಂತ ಹೇಳ್ತಾರೆ. ಅಂಡ್ ಇಲ್ಲಿ ಚೈತ್ರ ಕುಂದಾಪುರ ಅವರು ಸೇಮ್ ವಾಯ್ಸ್ ಇತ್ತು, ಅಲ್ಲೇನು ಚೇಂಜ್ ಏನಾಗ್ಲಿಲ್ಲ ಅವ್ರದ್ದು. ಸುದೀಪ್ ಸರ್ ನಾರ್ಮಲ್ ವಾಯ್ಸ್ ಮತ್ತೆ ಈಗ ಈಲಿಯಂ ಹಾಕಿದ್ರು ಏನು ಚೇಂಜಸ್, ಯಾವ ಪ್ರಪಂಚದಲ್ಲಿ ಯಾವ ಈಲಿಯಂ ಹಾಕಿದ್ರು ನೀವು ವಾಯ್ಸ್ ಚೇಂಜ್ ಆಗಲ್ಲ ಬಿಡಿ ಅಂತ ಹೇಳ್ತಾರೆ ಇಲ್ಲಿ. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಭವ್ಯಗೌಡ ಅವ್ರಿಗೆ ಲೈಕ್ ಒಂದು ಜಿಲೇಬಿನ ಕೊಡ್ತಾರೆ. ಅಂದ್ರೆ ಮೊದಲೇ ಹೇಳಿರ್ತಾರೆ, ಲೈಕ್ ನೀವು ಈ ಟಾಸ್ಕ್ ಅಲ್ಲಿ ವಿನ್ ಆಯ್ತು ಅಂತಂದ್ರೆ ಜಿಲೇಬಿ ತರಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅದ್ರ ತಕ್ಕನಂಗೆ ಜಿಲೇಬಿನ ತರಿಸ್ಕೊಡ್ತಾರೆ. ಜಿಲೇಬಿ ಆದ್ಮೇಲೆ ನೆಕ್ಸ್ಟ್ ಭವ್ಯಗೌಡ ಅವರು ಸೇಫ್ ಆಗ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಸೊ ಭವ್ಯಗೌಡ ಅವ್ರು ಸೇಫ್ ಆಗ್ತಾರೆ. ಸೇಫ್ ಆದ್ಮೇಲೆ ನೆಕ್ಸ್ಟ್ ಬರೋದೇ TRP ಟಾಸ್ಕ್. ಸೊ TRP ಅಂತಂದ್ರೆ ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ನೀವು ತಿಳಿಸಿ ಅಂತ ಹೇಳ್ತಾರೆ. ಇಲ್ಲಿ ನನ್ಗೆ ಆಕ್ಚುಲಿ ಮನೆ ಜನಗಳೆಲ್ಲ ದಡ್ರ ತರ
ಥರನೇ ಕಾಣಿಸಿದ್ರು. ಯಾಕಂದ್ರೆ TRP ಅಂತ ಬಂದಾಗ ನನ್ನಲ್ಲಿ ಕಾಂಟ್ರಿಬ್ಯೂಷನ್ ನಾನು ಕೊಡ್ತಾ ಇದ್ದೀನಿ ಅಂತ ಅವ್ರದ್ದು ಫೋಟೋ ಅವ್ರು ತಗೊಳ್ಳೋದು ಹೋಗಿ ಇಟ್ಕೊಳ್ಳೋದು ಬಿಟ್ಬಿಟ್ಟು ಬೇರೆಯವ್ರದ್ದೆಲ್ಲ ತೊಗೊಂಡೋಗಿ ಇಡ್ತಾ ಇದ್ದಾರೆ. ಇಟ್ಸ್ ಓಕೆ. ಇಲ್ಲಿ ಹನುಮಂತು ಮತ್ತೆ ಉಗ್ರ ಮಂಜು ಅವ್ರಿಗೆ ಈ ಮತ್ತೆ ಧನರಾಜ್ ಅವ್ರಿಗೆ ಈ 3 ಜನಕ್ಕೂ ಟಾಪ್ 3 ಅಲ್ಲಿ ಟಾಪ್ 4 ಅಲ್ಲಿ ಆಟ ಆಡ್ತಾ ಇದ್ರು. ಇವನ್ ಚೈತ್ರ ಕುಂದಾಪುರ ಅವರು ಕೂಡ ಹೌದು. ಬಟ್ ಇಲ್ಲಿ ಜಾಸ್ತಿ ಏನಪ್ಪಾ ಅಂತಂದ್ರೆ ನಾವು ಅಬ್ಸರ್ವ್ ಮಾಡ್ಬೇಕಾಗಿದ್ದು ಲೈಕ್ ಉಗ್ರ ಮಂಜು ಅವರು ತಗೊಂಡೋಗಿ ಮೋಕ್ಷಿತ್ ಅವ್ರನ್ನ ಟಾಪ್ ಅಲ್ಲಿ ಕುಂಡಿಸ್ತಾರೆ. ಇವರು ಟಾಪ್ ಅಲ್ಲಿ ಕುಂಡಿಸಿದ ತಕ್ಷಣ ಎಲ್ಲರೂ ಲೈಕ್ ಚಪ್ಪಾಳೆ ಫುಲ್ ಚಿಲ್ಲೆ ಎಲ್ಲ ಹೊಡಿತಾರೆ ಆಚೆಗಡೆ. ಸೊ ಟಾಪ್ ಅಂತಂದ್ರೆ 8 or 9 ಸ್ಥಾನದಲ್ಲಿ ಕುಂಡಿಸ್ತಾರೆ. ಸೊ ಇಷ್ಟಾಗುತ್ತೆ. ಇದಾಗಿದ ತಕ್ಷಣ ನೆಕ್ಸ್ಟ್ ಮೋಕ್ಷಿತ್ ಅವ್ರು ಬಂದ್ಬಿಟ್ಟು ಲೈಕ್ ಹೇಳ್ತಾರೆ, ಅವರು ಕೂಡ ಇವನ್ ಉಗ್ರ ಮಂಜುನ ಟಾಪಲ್ಲೇ ಕೊಂಡಿಸ್ತಾರೆ. ಸೊ ಹೇಳ್ತಾರೆ ಯಾಕೆ ಅಂತಂದ್ರೆ ಲೈಕ್ ಅವರು ಲೈಕ್ ಮನೆಯಲ್ಲಿ ಗೊತ್ತಿದೆ ಗೇಮ್ ಅಂತ ಬಂದಾಗ ಹೆಂಗ್ ಆಡ್ತಾರೆ, ಯಾವ ರೀತಿ ಇದ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಗೌತಮಿ ಅವರು ಸ್ವಲ್ಪ ಎಲ್ಲ ಉರ್ಕೊಂಡ್ರು ಅಂತ ಅನ್ಸುತ್ತೆ. ಗೌತಮಿ ಅವ್ರನ್ನ ಒಂದಕ್ಕೆ ಇಕ್ಕಿದ್ರು. ಮತ್ತೆ ಆಕ್ಚುಲಿ ಗೌತಮಿ ಅವ್ರು ಬಂದಾಗ ಫಸ್ಟ್ ಗೌತಮಿ ಬಂದಾಗ ಮೋಕ್ಷಿತ್ ಅವ್ರನ್ನ ಒಂದನೇ ಸ್ಥಾನಕ್ಕೆ ಇಕ್ಕಿದ್ರು, ಕೆಳಗಡೆ ಇಕ್ಬಿಟ್ಟಿದ್ರು. ಇವ್ರು ಬಂದ್ಮೇಲೆ ಚೇಂಜ್ ಮಾಡಿ ಮತ್ತೆ ಅವ್ರನ್ನ ಕೆಳಗಡೆ ಇಕ್ತಾರೆ. ಸೇಮ್ ರೀಸನ್ ಕೊಡ್ತಾರೆ. ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಿರಲ್ಲ. ಲೈಕ್ ಅವ್ರ ಬೌಂಡ್ರಿಲಿ ಅವ್ರು ಸ್ಟಿಕ್ ಆನ್ ಆಗಿರ್ತಾರೆ. ಅವ್ರು ಬಂದು ಬೇರೆ ಕಡೆ ಏನೋ ಇನ್ವಾಲ್ವ್ ಆಗಲ್ಲ ಅಂತ ಕೂಡ ಒಂದು ರೀಸನ್ ಕೊಡ್ತಾರೆ ಇಲ್ಲಿ. ಇಲ್ಲಿ ಮಜಾ ಇದ್ದಿದ್ದು ಅವ್ರದ್ದು ಬಿಟ್ಬಿಡಿ. ನೆಕ್ಸ್ಟ್ ನಮ್ಮ ಗೋಲ್ಡ್ ಸುರೇಶ್ ಮತ್ತೆ ನಮ್ಮ ರಜತ್ ಅವ್ರದ್ದು ಮಜಾ ಇತ್ತು ಗುರು. ರಜತ್ ಒಳ್ಳೆ ಕ್ಯಾರೆಕ್ಟರ್ ಗುರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಾಲ್ ಎಳಿಯಕ್ಕೆ ಒಳ್ಳೆ ಕ್ಯಾರೆಕ್ಟರ್. ಸೊ ಬರ್ತಾರೆ ಗೋಲ್ಡ್ ಸುರೇಶ್ ಅವ್ರು 2 ಕೊಟ್ಟಿರ್ತಾರೆ. ನಾವು ಬಂದು ಅವ್ರು ಕೊಟ್ಟಿದ ತಕ್ಷಣನೇ ಅವ್ರು ಯಾವಾಗ್ಲೂ ಇದ್ರಲ್ಲೇ ಇರ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಕನ್ಫೆಷನ್ ರೂಮ್ ಅಲ್ಲೇ ಹೋಗ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅವ್ರದ್ದು 2 ವಾರದಿಂದ ಲೈಕ್ ಏನು ಲೈಕ್ ಕಾಣಿಸ್ಕೊಂತಲ್ಲ ಜನಗಳೇ, ಕಾಂಟ್ರಿಬ್ಯೂಷನ್ಗಳಿಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಇವನ್ ಅಲ್ಲಿ ಸ್ವಲ್ಪ ಭಾವುಕರಾಗ್ತಾರೆ ಯಾರು ಗೋಲ್ಡ್ ಸುರೇಶ್ ಅವರು. ಅವಾಗ ಲೈಕ್ ಎಲ್ಲ ರೀಸನ್ ಇದೆ, ಎಲ್ಲರೂ ಇದೇ ರೀಸನ್ ಕೊಡ್ತಾರೆ ನನಗೆ, ಲೈಕ್ ನಾನು ಹುಷಾರು ತಪ್ಪದೆ ನಂದೊಂದು ಪ್ರಾಬ್ಲಮ್ ಅಂತ ಹೇಳ್ತಾರೆ. ಲೈಕ್ ಅದಕ್ಕೆ ಸುದೀಪ್ ಸರ್ ಒಂದು ಒಳ್ಳೆ ಮಾತು ಹೇಳ್ತಾರೆ. ಅವ್ರು ಹೇಳ್ತಾರೆ ನೀವು ಹೇಗೆ ತಲೆ ಕೆಡಿಸ್ಕೊತೀರ, ಅವ್ರು ಹೇಳೋದು ಹೇಳ್ಕೊಳ್ಳಿ, ನಿಮ್ಮ ಪಾಡ್ ನೀವು ಇರೋ ನೀವೇನು ಅಂತ ನಿಮ್ಗೆ ಗೊತ್ತು, ನಿಮ್ಮ ಸ್ಟ್ರೆಂತ್ ಏನು ನಿಮ್ಗೆ ಗೊತ್ತು, ನಿಮ್ಮ ಪಾಡ್ ನೀವು ಆರಾಮಾಗಿರಿ ಅಂತ ಕೂಡ ಹೇಳ್ತಾರೆ ಇಲ್ಲಿ. ಆಕ್ಚುಲಿ ಇವರು ಸುದೀಪ್ ಸರ್ ಕರೆಕ್ಟ್ ಆಗಿರೋ ಅಡ್ವೈಸ್ಗಳು ಕೊಡ್ತಾರೆ. ಯಾರು ಏನು ಹೇಳ್ಬೇಕು, ಎಷ್ಟು ಹೇಳ್ಬೇಕು, ಹೆಂಗೆ ಉರ್ದುಂಬಿಸ್ಬೇಕು ನೀಟಾಗಿ ಕೊಡ್ತಾರೆ ಇವರು. ಅದಂಗೆ ಹೆವಿ ಇಷ್ಟ ಆಗುತ್ತೆ ಆಕ್ಚುಲಿ ಸುದೀಪ್ ಸರ್ ಅಲ್ಲಿ ಒಂದು ಗುಣ ನನಗದು. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಈ ನಡುವೆಲಿ ಮೋಕ್ಷಿತ್ ಅವರು ಸೇಫ್ ಆಗ್ತಾರೆ ಅಂಡ್ ಉಗ್ರ ಮಂಜು ಅವರು ಸೇಫ್ ಆಗ್ತಾರೆ. ಉಗ್ರ ಮಂಜು ಮತ್ತೆ ಮೋಕ್ಷಿತ್ ಅವರು 2 ಒಡ್ಡಾಡ್ಗೆ ಸೇವ್ ಆಗ್ತಾರೆ. ಅಂದ್ರೆ ಫಸ್ಟ್ ಮೋಕ್ಷಿತ ಆಮೇಲೆ ಉಗ್ರ ಮಂಜು ಸೇವ್ ಮಾಡ್ತಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ರೌಂಡ್ ಬರುತ್ತೆ, yes or no ರೌಂಡ್ ಗುರು. ಇದು ಆಕ್ಚುಲಿ ಇದರಲ್ಲಿ ಗೈಸ್ ಫಸ್ಟ್ ಕ್ವಶನ್ ಬರುತ್ತೆ ಭವ್ಯಗೌಡ ಅವ್ರಿಗೆ. ಏನಂತ ಕ್ವಶನ್ ಬರುತ್ತೆ ಅಂದ್ರೆ ತ್ರಿವಿಕ್ರಮ್ ಅವರು ಇವ್ರಿಗೆ ಲೈಕ್ ಅಂದ್ರೆ ನೇರಳಾಗಿರ್ತಾರೆ, ಯಾವಾಗಲೂ ಕೋಚ್ ಮಾಡ್ತಾ ಇರ್ತಾರ ಹಾಗೆ ಹೀಗೆ ಅಂತ ಕ್ವಶನ್ಸ್ ಗಳು ಬರುತ್ತೆ. ಸೊ ಅದಕ್ಕೆ ತ್ರಿವಿಕ್ರಮ್ ಅವರು ಕೂಡ ನೋ ಅಂತ ಒಪ್ಕೊಂತಾರೆ. ಅವ್ರು ತ್ರಿವಿಕ್ರಮ್ ಅವರು ಆಕ್ಚುಲಿ ಮಕ್ಕ ಕೊಡದಂಗೆ ಹೇಳ್ಬಿಡ್ತಾರೆ ಗುರು ಮೋಕ್ಷಿತಾ ಅವ್ರಿಗೆ ಮತ್ತೆ ಐಶ್ವರ್ಯ ಅವ್ರಿಗೆ ಇಬ್ರಿಗೂ. ಸೊ ಏನಂತ ಹೇಳ್ತಾರೆ ಡೈಲಾಗು ಅಂತಂದ್ರೆ, ಸೊ ಹಿಂದೆ ಒಂದು ಮುಂದೆ ಒಂದು ಚೆನ್ನಾಗಿ ಲೈಕ್ ನಾನು ಅವರಂಗೆ ಆಟಗಳು ಆಡ್ಕೊಂಡು ಯಾರು ಇರ್ತಾರೋ ಅವ್ರ ಬದಲು ಅವ್ರ ಜೊತೆ ಚೆನ್ನಾಗಿರೋದ್ರ ಬದಲು ಭವ್ಯಗೌಡ ಅವರು ಲೈಕ್ ಏನು ಲೈಕ್ ಅಂದ್ರೆ ನೀನು ಸ್ಟ್ರೈಟ್ ಫಾರ್ವರ್ಡ್, ನೀನು ಆಡು ನಾನು ಆಡ್ತೀನಿ, ನಾನು ಗೆಲ್ತೀನಿ ನೀನು ಗೆಲ್ಲು ಅನ್ನೋರ ಜೊತೆ ಇರೋದು ನನಗೆ ಎಷ್ಟೋ ಇದನ್ಸುತ್ತೆ ಅಣ್ಣ, ನಾನು ಯಾವತ್ತೂ ಕೂಡ ಅವ್ರ ಹತ್ರ ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ. ಗೌತಮಿ ಅವ್ರನ್ನ ಕೇಳ್ತಾರೆ. ಗೌತಮಿ ಅವ್ರು ಹೇಳ್ತಾರೆ ಇಲ್ಲ ಅಣ್ಣ ಆಕ್ಚುಲಿ ಸರ್ ಏನಂತಂದ್ರೆ ನಾವು ಇನ್ ಕೇಸ್ ಏನಾದರೂ ಇಬ್ರು ಮಧ್ಯದಲ್ಲಿ ಯಾರು ಆಚೆ ಹೋಗ್ಬೇಕು ಅಂತ ಬಂದಾಗ ನಾನು ಫಸ್ಟ್ ನಿನ್ನೆ ತಳ್ತೀನಿ ಅಂತ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ. ಅದು ಅವರ ಇದು. ನಾವು ಫ್ರೆಂಡ್ಶಿಪ್ನು ಕೂಡ ಟಾಸ್ಕ್ನು ಎಲ್ಲೂ ಕೂಡ ಸೆಂಟ್ರಲ್ ತೊಗೊಂಬಂದಿರ, ನಾವು ಟಾಸ್ಕ್ ರೀತಿ ಆಡ್ತೀವಿ, ಫ್ರೆಂಡ್ ರೀತಿ ಆಡ್ತೀವಿ. ಹೌದು ನನಗೆ ಅವ್ರು ಕಂಫರ್ಟ್ ಝೋನ್ ಇದ್ದಾರೆ. ಕಂಫರ್ಟ್ ಝೋನ್ ಅಂತ ನನಗೆ ಏನೇ ಟಾಸ್ಕ್ ಆಯಿತು ಅಂದ್ರೆ ನಾನು ಚೆನ್ನಾಗಿ ಮಾತಾಡ್ದೆ, ನಾನು ಟಾಸ್ಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ದೆ ಅಂತ ನಾನು ಅವ್ರ ಹತ್ರ ಕೇಳ್ಕೊತೀನಿ. ಸೊ ಅದು ಬಿಟ್ಟರೆ ಅವ್ರ ನೆರಳಲ್ಲೇ ಇರ್ತೀನಿ, ಅವ್ರ ಶೇಡಲ್ಲೇ ಇರ್ತೀನಿ ಅನ್ನೋದು ತುಂಬ ಸುಳ್ಳಾಗುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ತಪ್ಪೇನು ಗೊತ್ತಾ ಆ್ಯಕ್ಚುಲಿ ಭವ್ಯಗೌಡ ಅವ್ರದ್ದು, ಪ್ರತಿಯೊಂದನ್ನು ಅವ್ರ ಹತ್ರ ಹೋಗಿ ಕೇಳೋದು ತಪ್ಪಾಗ್ತದೆ. ಎಂಕ್ವೈರಿ ಮಾಡಬಾರ್ದು. ನನಗೆ ಗೊತ್ತು ಜನಗಳು ಸೇವ್ ಮಾಡ್ತಾರೆ ಬಿಡ್ತಾರೆ, ನಾನು ಅದ್ರ ಬಗ್ಗೆ ಇರಬೇಕು. ಅವರು ತುಂಬಾ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ತುಂಬಾ ಹತ್ರ ಹೋಗ್ತಾರೆ. ಬಟ್ ಅವರು ಒಳ್ಳೆ ಕಂಟೆಂಟ್ ಅವರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಮನೇಲಿರೋ ಹೆಣ್ಮಕ್ಳುಗಳಿಗೆ ಹೋಲ್ಸ್ಕೊಂಡ್ರೆ ಗೇಮ್ ಅಂತ ಬಂದ್ರೆ ಫಸ್ಟ್ ನಿಂತ್ಕೊಳ್ಳೋರೆ ಭವ್ಯಗೌಡ ಆಕ್ಚುಲಿ. ಆ್ಯಂಡ್ ಅದಾದ್ಮೇಲೆ ನೆಕ್ಸ್ಟು ಲೈಕ್ ಮಂಜು ಆಗಿ ಇನ್ನೊಂದು ಕ್ವಶನ್ ಬರುತ್ತೆ. ಲೈಕ್ ಈ ಮನೇಲಿ ಮಾನಸಿಕವಾಗಿ ಎಲ್ಲರನ್ನೂ ಕುಗ್ಗಿಸ್ತಾ ಇದ್ದಾರಾ ಅಂತ ಒಂದು ಕ್ವಶನ್ ಬರುತ್ತೆ. ಅದಕ್ಕೆ ಇಲ್ಲಿ ಆ್ಯಕ್ಚುಲಿ ಐಶ್ವರ್ಯ ಅವರು ಆನ್ಸರ್ ಮಾಡ್ತಾರೆ, ಹೌದು ಅಂತ ಆನ್ಸರ್ ಮಾಡ್ತಾರೆ. ಆ್ಯಂಡ್ ಮೋಕ್ಷಿತ್ ಅವರು ಕೂಡ ಹೇಳ್ತಾರೆ ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದಾರೆ ಎಲ್ಲರನ್ನೂ ಕೂಡ ಅಂತ. ಅಂದರೆ ಏನು ಈ ವರಾಣಿ ಟಾಸ್ಕ್ ಬರುತ್ತೆ, ಈ ವರಾಣಿ ಟಾಸ್ಕ್ ಟೈಮಲ್ಲಿ ಅಮ್ಮ ನೋಡ್ಕೊತಾರೆ, ಅದೇನೋ ಬಂದಾಗ ಅವಾಗಿಂದ ನಾನು ಕುಗ್ಗಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಅಂತ ಹೇಳ್ತಾರೆ. ಅದಕ್ಕೆ ಉಗ್ರ ಮಂಜು ಅವರು ಕೂಡ ಅದನ್ನೇ ಹೇಳ್ತಾರೆ, ಐಶ್ವರ್ಯ ಅವ್ರು ಹೇಳ್ತಾರೆ ಆ್ಯಕ್ಚುಲಿ ಇದನ್ನ. ಸೊ ಇಲ್ಲ ಅಣ್ಣ ಆ್ಯಕ್ಚುಲಿ ಲೈಕ್ ಮೋಕ್ಷಿತ್ ಅವರು ಒಂದು ಟಾಸ್ಕ್ ಬಂದಾಗ ಏನೋ ಒಂದು ನನ್ನ ಮಾನಸಿಕ ಕುಗ್ಗಿಸ್ತಾರೆ ಅಂತ ಒಂದು ವರ್ಡಿಂಗ್ ಹೇಳಿರ್ತಾರೆ. ಆ ವರ್ಡಿಂಗ್ಸ್ನ ಹಿಡ್ಕೊಂಡು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ನೇಣ ಹಾಕೊಳ್ಳೋ ಒಂದು ಹೇಳ್ತಾರಲ್ಲ ಉಗ್ರ ಮಂಜು ಅವರು ಐಶ್ವರ್ಯ ಹೇಳಿರ್ತಾರೆ. ಅಂದ್ರೆ ಅವ್ರು ಏನಕ್ಕೆ ಅಂತಂದ್ರೆ ನೀವು ಹೋಗಿ ನೇಣ ಹಾಕೊಳ್ಳಿ ಅಂತ ಹೇಳಿದ್ರೆ ನೇಣ ಹಾಕೊಂತೀರಾ ಅಂತ ಒಂದು ಕ್ವಶನ್, ಆ ತರ ಕ್ವಶನ್ ಕೇಳ್ತಾರೆ. ಇವ್ರು ಅದನ್ನ ಸ್ವಲ್ಪ ಉಲ್ಟಾ ಮಾಡೋದು ಅಷ್ಟೇ ಆಕ್ಚುಲಿ. ಬಟ್ ಇಲ್ಲಿ ಮಾನಸಿಕ ಕುಗ್ಸೋದು ಯಾಕೆ ಏನು ಅದು ಯಾಕೆ ಅನ್ಕೊಂತಾರ ಅವ್ರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅವರು ಒಳ್ಳೆ ಪಾಯಿಂಟ್ ಹೇಳ್ತಾರೆ ಉಗ್ರ ಮಂಜು ಅವ್ರು. ಏನಂತಂದ್ರೆ ನೀವು ಬಿಗ್ ಬಾಸ್ ಮನೆಗೆ ಬರಕ್ ಮುಂಚೆ ಯೋಚನೆ ಮಾಡಿ ಹೇಳ್ತಾರೆ 100 ದಿನ ನಾನು ಅಲ್ಲಿ ಇರ್ಬೇಕಾಗುತ್ತೆ, ನಾನು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು, ನಾನು ಗೆಲ್ಲಕ್ಕೆ ಬಂದಿರ್ತೀನಿ ಅಂತ. ಬಟ್ ನೀನು ಇಲ್ಲಿ ಬಂದ ತಕ್ಷಣ ಯಾರೋ ಒಬ್ರು ಮಾನಸಿಕ ಕುಗ್ಗಿಸ್ತಾರೆ ಅಂತ ನೀನು ಕುಗ್ಗೋರು ನೀವೇ ಅಂತವ್ರು ಅಲ್ಲ. ಇಲ್ಲಿ ಫಸ್ಟ್ ಆಫ್ ಆಲ್ ಮಾತಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಬಿಗ್ ಬಾಸ್ ಇರೋದೇ ಮಾತು, ಹೊಡಿಯಕ್ಕಾಗಲ್ಲ. ಬಟ್ ಮಾತಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬೋದು. ಸೊ ಮಾನಸಿಕ ಕುಗ್ಗಿಸ್ಬೋದು, ಇಲ್ಲ ಹಿಗ್ಗಿಸ್ಬೋದು, ಸ್ಟ್ರಾಟಜಿ. ಆಕ್ಚುಲಿ ಅದೇನ್ ಗೊತ್ತಾ, ನಿನ್ನೆ ನನ್ಗೆ ಅದೊಂದು ಅಡ್ವಾಂಟೇಜ್ ಏನಂತಂದ್ರೆ ಮಾನಸಿಕವಾಗಿ ಕುಗ್ಸೋ ಇರೋವರೆಗೂ ಮಾನಸಿಕವಾಗಿ ಕುಗ್ಗಿಸ್ತಾ ಇರ್ತಾರೆ. ಅವ್ರು ಕೆಟ್ಟದಾಗ ಮಾತಾಡ್ತಾ ಇಲ್ಲ,
ಬಟ್ ಅವ್ರಿಗೆ ಗೊತ್ತಿಲ್ಲದಂಗೆ ಪರ್ಸನಲ್ ಟಾರ್ಗೆಟ್ ಅಂತ ನಂಗೆ ಅರ್ಥ ಆಗಿಲ್ಲ. ಇಲ್ಲಿ ಪರ್ಸನಲ್ ಆಗಿ ಅಂತಂದ್ರೆ ಏನು ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗುರು ನೀವು ಗೇಮ್ ಕರೆಕ್ಟ್ ಆಗಿ ಆಡ್ತಾ ಇಲ್ಲ, ನೀವು ಅದ್ ಮಾಡ್ತಾ ಇದೀರಾ ಹಿಂಗ್ ಮಾಡ್ತಾ ಇದೀರಾ ಅಂತೆಲ್ಲ ಹೇಳಿ ಕರೆಕ್ಟ್ ಅದು ಆಬ್ವಿಯಸ್ಲಿ ಹೌದು. ಇವ್ರು ಗೇಮ್ ಕರೆಕ್ಟ್ ಆಗಿ ಆಡ್ತಾ ಇಲ್ಲ ಅಂತಂದ್ರೆ ಗೇಮ್ ಕರೆಕ್ಟ್ ಆಗಿ ಆಡ್ತಾ ಇಲ್ಲ ನೀನು ಲಾಯಕ್ಕಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬೇಕು. ಅವಾಗ ಏನಾಗುತ್ತೆ ಅದು ಅವ್ರ ಆಚೆ ಹೋಗಕ್ಕೆ ಇವ್ರು ಉಳ್ಕೊಳಕ್ಕೆ ಈಸಿ ಆಗುತ್ತಲ್ವಾ. ಸೊ ಇಟ್ಸ್ ಆಲ್ ಸ್ಟ್ರಾಟಜಿ, ಗೇಮ್ ಪಾರ್ಟ್ ಅಷ್ಟೇ ಇವೆಲ್ಲ. ಅದೆಲ್ಲ ಲೈಕ್ ಅವ್ರಿಗೆ ತಿಳ್ಕೊಂಡು ಮುಂದೆ ಬರಬೇಕು ಅಂತ ಅನ್ಕೊಂತೀವಿ. ಈಗ ಹೆಂಗೆ ಮೋಕ್ಷಿತ್ ಅವರು ಬೇರೆಯವ್ರ ಬಗ್ಗೆ ಬರೀ ತ್ರಿವಿಕ್ರಮ ಉಗ್ರ ಮಂಜು ಅವ್ರ ಬಗ್ಗೆ ಮಾತಾಡ್ಕೊಂಡು ಕೂತಿರ್ತಾರಲ್ಲ, ಅದು ಅವ್ರ ಸ್ಟ್ರಾಟಜಿ. ಅಂದ್ರೆ ಅವ್ರಿಗೇನು ಅವ್ರ ಬಗ್ಗೆ ಮಾತಾಡಿದ್ರೆ ನಾನು ಏನೋ ನಂದು ನೇಮ್ ಜಾಸ್ತಿ ಬರುತ್ತೆ ಅಂತ ಉದ್ದೇಶದಿಂದ ಮಾತಾಡ್ತಾ ಇದ್ದಾರೋ, ಇಲ್ಲ ನನಗೆ ಹಿಂಗೆಲ್ಲ ಮಾಡಿದ್ರು ಅಂತ ಮಾತಾಡ್ತಾ ಇದ್ದಾರೋ ಅಂತ ಲೈಕ್ ನೀವು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಎಸ್, ಸೊ ಒಟ್ನಲ್ಲಿ ಗೈಸ್ ಇಷ್ಟೆಲ್ಲ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟು ಲಾಸ್ಟಲ್ಲಿ ಗೋಲ್ಡ್ ಸುರೇಶ್ ಅವ್ರನ್ನ ಸೇಫ್ ಮಾಡ್ತಾರೆ. ಗೋಲ್ಡ್ ಸುರೇಶ್ ಅವ್ರು ಸೇಫ್ ಆಗಿದ ತಕ್ಷಣನೇ ಲೈಕ್ ಚೈತ್ರ ಕುಂದಾಪುರ ಅವ್ರ ಮಕ ಮತ್ತು ಇವ್ರ ಮಕ ಒಂಥರ ಡಿಫ್ರೆಂಟ್ ಆಗ್ಬಿಡುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಶಾಕಿಂಗ್ ಅಂದರೆ ಟ್ವಿಸ್ಟ್ ಇದ್ದಿದೆ ಆ್ಯಕ್ಚುಲಿ. ಏನು ಮಾಡ್ತಾರೆ, ಇಬ್ರು ಕೂಡ ಲೈಕ್ ಕನ್ಫೆಷನ್ ರೂಮ್ ಒಬ್ರು ಕಳಿಸ್ತಾರೆ, ಇನ್ನೊಬ್ರನ್ನ ಸೀಕ್ರೆಟ್ ರೂಮ್ ಕಳಿಸ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಕನ್ಫೆಷನ್ ರೂಮ್ಗೆ ಚೈತ್ರ ಹೋಗ್ಬಿಟ್ಟು ಮೈಕ್ ಹಾಕೊಂಡು ಕಾಯ್ಕೊಂಡು ಕೂತ್ಕೊಂತಾರೆ. ಸೊ ಮೊದಲನೇದಾಗಿ ಐಶ್ವರ್ಯ ಅವ್ರನ್ನ ಕೂಡ ಸೇಫ್ ಮಾಡ್ತಾರೆ. ಕಿಚ್ಚ ಸುದೀಪ್ ಸರ್ ಫುಲ್ ಅಳ್ತಾ ಇರ್ತಾರೆ. ಆಕ್ಚುಲಿ ಅವ್ರು ಅಳೋದು ನೋಡಿದ್ರೆ ಒಂದು ಸ್ವಲ್ಪ ಡ್ರಾಮಾ ಅನ್ಸುತ್ತೆ ಗುರು ನನಗೆ. ಆ್ಯಂಡ್ ಅವರು ಖುಷಿಯಾಗಿ ಒಳಗಡೆ ಬರ್ತಾರೆ. ಆಮೇಲೆ ಚೈತ್ರ ಕುಂದಾಪುರ ಅವ್ರನ್ನ ಬಾಯಿ ಹೇಳಕ್ಕಾಗಿಲ್ಲ ಅದು ಇದು ಅಂತೆಲ್ಲ ಮಾತಾಡ್ತಿರ್ತಾರೆ. ಇಲ್ಲ ಆಕ್ಚುಲಿ ಚೈತ್ರ ಕುಂದಾಪುರ ಏನಂತಾರೆ, ನಾನು ಹೋಗಿ 5 ನಿಮಿಷ ಆಗಿಲ್ಲ, ನಾನು ಆಲ್ರೆಡಿ ಮರ್ತ್ಕೊಂಡು ಕೂತ್ಕೊಂಡವ್ರು ಎಲ್ಲರೂ ಮಾತಾಡ್ತಾರೆ, ನನ್ನ ಬಗ್ಗೆ ಯಾರು ನೆನ್ಪು ಮಾಡ್ಕೊಂತಾರೆ ಅಂತ ಕುರುಕ್ತಾ ಕೂತಿರ್ತಾರೆ ಲೈವ್ ಅಲ್ಲಿ ನೋಡ್ಕೊಂಡು. ಗೋಲ್ಡ್ ಸುರೇಶ್ ಅವ್ರು ಸಾಕಾದ್ ಗುರು. ಗೋಲ್ಡ್ ಸುರೇಶ್ ಸೆಂಟ್ರಲ್ ಬಂದು ಅವ್ರದವರೇ ಹೇಳ್ಕೊಂತ ಇರ್ತಾರೆ. ರಜತ್ನ ನೋಡಿ ಅವ್ರು ತಗೊಂಡೋಗಿ TRP ಹೆಂಗ್ ಕೊಡ್ತಾರೆ ಅಂದ್ರೆ ಆಕ್ಚುಲಿ ಅವ್ರದ್ದು ಒಳ್ಳೆ ಪಾಯಿಂಟ್ ಇತ್ತು ಗುರು. ನಾನು ಅವ್ರದ್ದು ಏನು ಪಾಯಿಂಟ್ ಇಷ್ಟ ಆಗಿತ್ತು ಅಂತಂದ್ರೆ 50 ದಿನದಿಂದ ಕಷ್ಟಪಟ್ಕೊಂಡು ಮನೇಲಿರೋರು ನಮಗ್ ನಾವು ಕೊಡ್ದಂಗೆ ನಾವು ರಜತ್ ಅವ್ರಿಗೆ ಒಂದು ಐಡಿಯಾ ಇದೆ ಏನಂತಂದ್ರೆ, ಹೆಂಗ್ ಮಾತಾಡಿದ್ರೆ ನಾವು ಲೈಕ್ TRP ಅಂದ್ರೆ ಜನ ನಾನು ನೋಡ್ತಾರೆ ಅನ್ನೋ ಒಂದು ನೆನಪಲ್ಲಿ ಇಟ್ಕೊಂಡು ನಮಗ್ ಬಿಟ್ಟಿದ್ದು. ಅವರು ಮನೆ ಒಳಗಡೆ ಇರೋರು ದಡ್ರು ಅಂತ ನಾನು ಇಲ್ಲೇ ಪ್ರೂವ್ ಮಾಡ್ತಾ ಇದ್ದೀನಿ. ಅವ್ರು ಕರೆಕ್ಟಾಗಿ ಹೇಳಿದ್ರು, ನಾವು ಎಷ್ಟು ಜನ ಕಂಟೆಂಟ್ಗಳಿದೀವಲ್ಲ, ನಾವು ಫಸ್ಟ್ ನಮ್ಮಲ್ಲೇ ಟಾಪಲ್ಲಿ ಬೇಕಾಗಿತ್ತಾಳ, ನಾವು ಅವ್ರನ್ನ ಕೆಳಗಡೆ ಇಡ್ಬೋದಾಯ್ತಲ್ಲ, ನೀವು ನೋಡಿದ್ರೆ ತಗೊಂಡು ಮೇಲೆ ಕುಣಿಸಿದ್ರಲ್ಲ ನೀವು ಅಂತ ಅನ್ನೋ ರೀತಿ ಸಕ್ಕತ್ತಾಗಿ ಹೇಳಿದ್ರು. ಆಕ್ಚುಲಿ ನಂಗೆ ಅದು ಇಷ್ಟ ಆಯ್ತು ಪಾಯಿಂಟ್. ಅದಕ್ಕೆ ಹೇಳೋದು ಅವ್ರನ್ನ ಲೈಕ್ ಪೊಲಿಟಿಕ್ಸ್ ಚೆನ್ನಾಗಿ ಗೊತ್ತು, ಶಕುನಿ ಅಂತ ಕರೆಯೋದು ಸುಮ್ಮನೆ ಕರೆಯಲ್ಲ ಅವ್ರನ್ನ. ಒಳ್ಳೆ ಪಾಯಿಂಟ್ ಆಗ್ತಾರೆ. ಬಟ್ ಅದಾದ್ಮೇಲೆ ಬಿಡಲ್ಲ ಗುರು, ಅದೇ ತಲೆ ತಿಂತಾರೆ, ಅದೇ ಹೋಗಿ ಬಂದು ಅದೇ ಟಾಪಿಕ್ ಎತ್ಕೊಂತ ಇರ್ತಾರೆ. ಸೊ ಇದರಲ್ಲಿ ಶಿಶಿರು ಮತ್ತೆ ಮೋಕ್ಷಿತಾ ಹಾಗೂ ಐಶ್ವರ್ಯ ಅವರು ಅದೇ ಐಶ್ವರ್ಯ ಅವರು ಚೈತ್ರ ಕುಂದಾಪುರ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ. ಹಂಗಲ್ಲ ನಂಗೆ ಬೇಜಾರಾಯ್ತು, ನನ್ನ ಬಾಯಿ ಹೇಳಕ್ಕಾಗಿಲ್ಲ ಅದು ಇದು ಅಂತ. ಧನರಾಜ್ ಅವ್ರನ್ನ ಆಕ್ಚುಲಿ ಹೇಳ್ತಾರೆ, ಪರವಾಗಿಲ್ಲ ಧನರಾಜ್ ಅಣ್ಣನೇ ಪರವಾಗಿಲ್ಲ, ಅಟ್ಲೀಸ್ಟ್ ನನ್ನ ನೆನ್ಸ್ಕೊಂತಾ ಇದ್ದಾರೆ, ಈ ಮಿಕ್ತವರೆಲ್ಲ ವೇಸ್ಟ್ ಅದು ಇದು ಅಂತ ಸ್ವಲ್ಪ ಹೇಳ್ತಾ ಕುತ್ಕೊಂಡಿರ್ತಾರೆ. ಸೊ ಗೈಸ್ ಇಲ್ಲಿಗೆ ಎಪಿಸೋಡ್ ನಿಂತಿರುತ್ತೆ. ಅಂದ್ರೆ ಲೈಕ್ ಚೈತ್ರ ಕುಂದಾಪುರ ಇನ್ನ ಸೀಕ್ರೆಟ್ ರೂಮ್ ಅಲ್ಲಿ ಕುತ್ಕೊಂಡು ಲೈವ್ ಅಲ್ಲಿ ನೋಡ್ತಾ ಇರ್ತಾರೆ. ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗುತ್ತೆ. ಚೈತ್ರ ಕುಂದಾಪುರ ಒಳಗಡೆ ಬರ್ತಾರ ಇಲ್ಲ ಅಂತ, ಬಟ್ ನಮ್ಮ ಪ್ರಕಾರ ಒಳಗಡೆ ಬರ್ತಾರೆ ಅಂತಾನೆ ಅನಿಸ್ತಾ ಇದೆ. ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದರಲ್ಲಿ ಅಬ್ಸರ್ವ್ ಮಾಡಬೇಕಾಗಿದ್ದು, ಸುದೀಪ್ ಸರ್ ಈ ವಾರ ಯಾವುದೇ ವೋಟಿಂಗ್ ಲೈನ್ ಓಪನ್ ಆಗಿರಲ್ಲ ಅಂತ ಹೇಳ್ತಾರೆ. ಬಟ್ ರೀಸನ್ ಕೊಡ್ಬೇಕಲ್ವಾ, ಏನು ವೋಟಿಂಗ್ ಆಗಿಲ್ಲ ಅಂತ. ನಿಮ್ಗೇನೋ ಗೊತ್ತಿರೋ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ, ಯಾಕೆ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ ಅಂತ. ಅಂಡ್ ಗೈಸ್ ಇದಾಗಿತ್ತು ಲೈಕ್ ಇವತ್ತಿನ ಎಪಿಸೋಡ್ನ ರಿವ್ಯೂ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡೋದು ತಿಳಿಸೋದು ಮರಿಬೇಡಿ. ಸಿಗೋಣ ಮುಂದೆ ನೋಡೋದಲ್ಲಿ, ಅಲ್ಲಿ ತನಕ ಬಾಯ್.